ಅವಾಗಿಂದ ಅಡುಗೆ ಮನೆಗೆ ನೋಡ್ತಾ ಇದ್ದೀನಿ. ಒಂದೇ ಒಂದು ಬೇಳೆಕಾಳಾಗ್ಲಿ ಅಕ್ಕಿ ಆಗಲಿ ಉಪ್ಪು ಖಾರ ಹುಣಸೆ ಹಣ್ಣು ಏನೂ ಕಾಣಿಸ್ತಾ ಇಲ್ಲ. ಆ ಒಣಗಿರೋ ಮೆಣಸಿನ್ಕಾಯಿ ಕೂಡ ಇಲ್ಲ. ಎಲ್ಲ ಎಲ್ಲಿಕ್ಕಿರ್ಬೋದು ಇವತ್ತೆ. ಪಾಪ ನಮ್ಮ ಅಕ್ಕ ಇಷ್ಟು ದಿವಸ ಹೆಂಗ್ ಸಂಸಾರ ಮಾಡ್ತಿದ್ರು ಏನೋ ಈ ಮನೇಲಿ. ಏನಪ್ಪ ಅಡುಗೆ ಮಾಡೋದು ಇವಾಗ, ಏನೂ ಇಲ್ವಲ್ಲ. ಇವ್ರು ಬೇರೆ ಏನು ತಗೊಂಬತ್ತಾರೋ ಏನೋ. ಸರಿ, ಹೊಟ್ಟೆ ಬೇರೆ ಹಸಿತೈತೆ. ಸ್ವಲ್ಪ ಬಿಸಿನೀರಾದರೂ ಕಾಯಕ್ಕೆ ಇಟ್ಬಿಟ್ರೆ ಅಕ್ಕಿ ತಗೊಂಬಂದ ತಕ್ಷಣ ತೊಳೆದಾಕ್ಬಿಟ್ಟು ಅನ್ನ ಮಾಡ್ಕೊಂಡು ಊಟ ಮಾಡೋಣ, ಏನಾದರೂ ಗೊಜ್ಜು ಗಿಜ್ಜು ಮಾಡಿಕೊಂಡು. ಅಲ್ಲ, ಇವರಿಬ್ರು ಆ ನಿಂಬೆಹಣ್ಣಿನ ಜ್ಯೂಸ್ ಕುಡಿದ್ರಲ್ಲ, ಏನು ಮಾಡ್ತಿರ್ಬೋದು, ಹೋಗಿ ನೋಡೋಣ ಇರು. ಯಾಕೆ ನಮ್ಮ ಅಕ್ಕ ಯಾವಾಗಿಂದ ಸುಮ್ಮನೆ ಕೂತ್ಕೊಂಡವಳಲ್ಲ? ನನಗೆ ಯಾಕೆ ಅನುಮಾನ ಇತ್ತು, ಹಂಗಾಗಿ ನಾನು ಆ ನಿಂಬೆಹಣ್ಣಿನ ಜ್ಯೂಸ್ ಕುಡಿಲಿಲ್ಲ. ನಮ್ಮ ಅಕ್ಕಯ್ಯ ಕುಡ್ದವಳೆ, ಅದಕ್ಕೆ ಏನೋ ಹಿಂಗೆ ಕೂತ್ಕೊಂಡವಳಲ್ಲ ಸುಮ್ಕೆ. ಏನಾಗ್ತಾಯಿತ್ತು ಏನು ಕತೆನ? ಅಕ್ಕಯ್ಯ ಅಕ್ಕಯ್ಯ, ಏಯ್ ಯಾರೇ ನೀನು? ಏ ಏ ಅಕ್ಕಯ್ಯ, ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಏನಾಯ್ತಾಯ್ತು ನಿನಗೆ? ನಿನಗೇನಾಗ್ತೈತೆ ನೋಡು ಮೊದಲು. ನನಗೇನಾಗ್ತಿಲ್ಲ, ನಾನು ಸರಿಯಾಗೇ ಇದ್ದೀನಿ. ನಿನಗೇನಾಗ್ತೈತೆ ನೋಡು. ಅಲ್ಲ ಯಾರೇ ನೀನು? ಯಾಕೆ ನಮ್ಮನೆಗೆ ಬಂದಿದ್ದಿ? ಅಯ್ಯೋ ಶಿವನೇ, ಏ ಅಕ್ಕಯ್ಯ ಏನೇ ಆಗ್ತೈತೆ ನಿನಗೆ? ಯಾಕೆ ಹಿಂಗೆ ಮಾತಾಡ್ತಿದ್ದಿ? ಅಲ್ಲ ನನ್ನೇ ಯಾರು ಯಾಕೆ ನಮ್ಮನೆಗೆ ಬಂದಿದ್ದಿ ಅಂತ ಅಂತಿದ್ದೀಗಲ್ಲ ನೀನು? ಸಾವಿತ್ರ ಮುಖಯ್ಯ, ಅಕ್ಕಯ್ಯ ನಾನು ಕಣೆ ಅಮ್ಮಯ್ಯ. ನೋಡೆ ಸರಿಯಾಗಿ ನನ್ನ ಮನೆಗೆ ಬಂದು ನನಗೆ ಏನಾಗ್ತೈತೆ ಅಂತ ಕೇಳ್ತೆ. ಯಾರೇ ನೀನು? ಯಾಕೆ ಬಂದಿರೋದು ನನ್ನ ಮನೆಗೆ ನೀನು? ಅಯ್ಯ ಅಕ್ಕಯ್ಯ ಬಿಡೆ, ನನ್ನ ಕೂದಲು ಬಿಡೆ, ನನ್ನ ಜುಟ್ಟು ಬಿಡೆ. ಯಾಕೆ ನನಗೆ ಬಡಿತಾ ಇದ್ದಿ? ಇಂಥ ಆಟಕ್ಕೆ ಸಂದ ಕಿತ್ತಲ್ಲಿ ಹಣ ಜ್ಯೂಸ್ ಕುಡ್ದು ಏನೇ ಆಯ್ತು ಅಕ್ಕಯ್ಯ ನಿನಗೆ? ಅಯ್ಯೋ ದೇವ್ರೇ, ಯಾವ್ದು ಕುಡಿದ್ಲ ಏನ್ ಕತೆನು? ಅಯ್ಯೋ ನನ್ನ ಹಿಡ್ಕೊಂಡು ಬಡಿತಾವಳಲ್ಲ, ಯಾರನ್ನ ಬಂದು ಬಿಡಿಸ್ಕ್ಯಾಡ್ರಪ್ಪ ದೇವ್ರೇ. ಬಿಡಿಸ್ಕೊಂಡ್ಬೇಕಾ ನಿನಗೆ? ಬಿಡ್ತೀನಿರು, ಇನ್ನ ಹೇಳು. ಅಯ್ಯೋ ಅಪ್ಪ ಅಕ್ಕಯ್ಯ ಬಿಡೆ, ನನಗೆ ಹೊಡಿಬೇಡ್ವೆ. ಏನೇ ಆಯ್ತು ಅಕ್ಕಯ್ಯ ನಿನಗೆ? ಅಯ್ಯೋ ಅತ್ತೆ ಅತ್ತೆ ಹೊಡಿಬೇಡಿ, ಬಿಡಿ. ಅಯ್ಯೋ ಜಾನ್ಕಿ ಬಿಡಿಸ್ಕಳೆ ನನ್ನ, ನಿಮ್ಮ ಅತ್ತೆ ಬಡ್ದಾಕ್ತಾಳೆ ನನ್ನ, ಬಿಡಿಸ್ಕಳೆ. ಅಯ್ಯೋ ಅತ್ತೆ ಬಿಡಿ ಅತ್ತೆ, ಹೊಡಿಬೇಡಿ ಅವ್ರಿಗೆ. ಏನೇ ಸೊಸೆ ಅನ್ನಿಸ್ಕೊಂಡಾಳೆ? ನಮ್ಮ ಮನೆಗೆ ನೋಡು ಕಳ್ಳಿ ಬಂದವಳೆ, ಅವಳು ಮಳಿಕ್ ಬಿಟ್ಕೊಂಡಿದ್ದೀಯಲ್ಲ ನೀನು. ಗೊತ್ತಾಗಲ್ವಾ ನಿನ್ಗೆ ಯಾರನ್ನ ಬಿಟ್ಕೋಬೇಕು ಯಾರನ್ನ ಬಿಟ್ಕೋಬಾರ್ದು ಅಂಬೋದು? ಅಯ್ಯೋ ಶಿವನೇ, ನನ್ ಕಳ್ಳಿ ಅಂಬ್ತಾವಳಲ್ಲಪ್ಪ ಅಕ್ಕಯ್ಯ. ನಾನ್ ಕಣೆ ಅಮ್ಮಯ್ಯ, ಯಾಕೆ ನನ್ ಕಳ್ಳಿ ಅಂಬ್ತಿದ್ದೀಗಿ? ಏನೇ ಆಯ್ತು ನಿನ್ಗೆ ಇಂಥ ತಕ್ಕ ಸಂದಕ್ಕಿದ್ದಲ್ಲೇ? ಅಯ್ಯೋ ಅತ್ತೆ, ಅವ್ರು ನಿಮ್ ತಂಗಿ ಕಾಣತ್ತೆ, ಕಳ್ಳಿ ಅಲ್ಲ. ನೋಡ್ದ ಅವಲ್ಲಿ ನಿನ್ಗೂ ತಲೆ ಕೆಡ್ಸ್ಬಿಟ್ಟವಳೆ. ಮೊದ್ಲು ನಾಚಿಕೆ ಹಾಕಿ ಹೇಳ್ತೀನಿ. ನಿಜ ಕಾಣತ್ತೆ ನೀನ್ ಹೇಳೋದು. ದೊಡ್ಡ ಕಳ್ಳಿನೇ ಬಂದಿರೋದ್ ನಮ್ಮ ಮನೆಗೆ. ಇನ್ನೊಂದೆರಡು ಕೊಟ್ಟು ಇವ್ರ ಮನೆಯಿಂದ ಆಚಾಕ್ರಿ ಹೇಳ್ತೀನಿ. ಏನೇ ಜಾನ್ಕಿ, ನಿಮ್ಮ ಅತ್ತೆ ಜೊತೆ ಸೇರ್ಕೊಂಡು ನನ್ನೇನ್ ಬಡ್ ಸಾಯಾಕ್ಬೇಕು ಅನ್ಕೊಂಡಿದ್ದೀರೇನೆ ನೀವು? ಮಾಡಿದ್ರೆ ಆಗ್ಬಾರ್ದೇ ಆಗೋದು. ಅಯ್ಯೋ ಭಗವಂತ, ನಾನು ಏನೇ ಮಾಡಿದ್ನೆ ಜಾನ್ಕಿ? ನಾನು ಸೊಂಟ ಬಿದ್ದೋಯ್ತಿ ಎತ್ತೆ ಮ್ಯಾಲಕ್ಕೆ. ಅಯ್ಯೋ ಅತ್ತೆ ಏನಾಯ್ತತೆ? ನಿಂಬೆಣ್ಣು ಒಳ್ಳೆ ಕೆಲಸನೇ ಮಾಡಿದ್ದಂಗೈತೆ. ನಿಮ್ಮ ಅತ್ತೆ ಜೊತೆ ಸೇರ್ಕೊಂಡು ನನ್ನ ಹೊಡೆದ ಆಚೆ ಹಾಕ್ತಾ ಇದ್ದೀಯೇನೆ ನೀನು? ನಮ್ಮ ಅತ್ತೆನೇ ಹೇಳಿದಾರಲ್ಲ ನಿನ್ನ ಹೊಡೆದ ಆಚೆ ಹಾಕು ಅಂತೇಳಿ. ನಮ್ಮ ಅಕ್ಕ ಯಾವತ್ತೂ ನನ್ಗೆ ಹಂಗೆ ಹೇಳೋಳಲ್ಲ. ಏನ್ ಮಾಡಿದೀಗ ನಮ್ಮ ಅಕ್ಕಗೆ? ತಲೆ ಸುತ್ತಿದ್ದಂಗೆ. ಇದೇ ಕೆಲಸನೇ ನೀವು ಬೇರೆಯವ್ರಿಗೆ ಮಾಡ್ತೀರಲ್ವಾ? ಅವ್ರ ಮನುಷ್ಯರಲ್ವಾ ನಿಮ್ಗೆ? ಈಗೇನು ನಾನ್ ಬೇರೆಯವ್ರಿಗೆ ಮಾಡಿದ್ನ? ನಾನೇನ್ ಮಾಡ್ದೆ ಅಂತ ನನಗೆ ಹೇಳ್ತಾ ಇದೀಯ ನೀನು? ಯಾವಾಗ್ಲೂ ಒಬ್ರು ಮನೆ ಹಾಳು ಮಾಡ್ಬೇಕು ಅಂತ ಇಂಥ ಬುದ್ಧಿ ಉಪಯೋಗಿಸ್ತಾ ಇದ್ರೆ ದೇವ್ರು ಹಿಂಗೇನೆ ಸರಿಯಾಗಿ ಶಿಕ್ಷೆ ಮಾಡೋದು. ಯಾರ ಹತ್ರ ಮಾತಾಡ್ತಾ ಇದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ ಅನ್ನೋ ಜ್ಞಾನ ಐತೇನೆ ನಿನಗೆ? ಸದ್ಯ ನಿಂಬೆಹಣ್ಣಿನ ಜ್ಯೂಸ್ ನೀನ್ ಕುಡ್ದಿಲ್ವಲ್ಲ ಅಂತ ಖುಷಿ ಪಡು. ಏನೇ ಮಾಡ್ದೆ ನಮ್ಮ ಅಕ್ಕಗೆ ನೀನು? ಆ ನೀರೊಳಗೆ ಏನ್ ಹಾಕೊಟ್ಟಿದ್ದೆ ನೀನು? ಅಯ್ಯೋ ದೇವ್ರೆ, ನಾನೇನ್ ಹಾಕೊಡ್ಲಿ? ನೀವು ಬಿಟ್ಟಿರೋ ಬಾಣ ನಿಮ್ಗೆ ತಿರುಗಿಸ್ ಬಂದ್ಬಿದ್ದಿದೆ, ಅದಕ್ಕೆ ನಾನ್ ಜವಾಬ್ದಾರಿನ? ಏನೇ ನಿನ್ ಮಾತಿನ ಅರ್ಥ? ಏನೇ ಬಾಣ ಗೀಣ ಅಂತ ಎಲ್ಲ ಹೇಳ್ತಾ ಇದ್ಯಾ? ನೀವಿಬ್ರು ಸೇರ್ಕೊಂಡು ಮಾಡಿರೋ ಕಚಡ ಕೆಲಸ ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ ನೀವು? ಅಲ್ಲ ಮೂರ್ಖತ್ತೆ, ವಯಸ್ಸಾಗಿದೆ. ವಯಸ್ಸಾದ್ಮೇಲೆ ಹೆಂಗಿರ್ಬೇಕು ಅನ್ನೋದು ಜ್ಞಾನ ಬೇಡವಾ ನಿಮ್ಗೆ? ಹೋಗಿ ಆ ಮಂತ್ರವಾದಿ ಹತ್ರ ನಿಂಬೆಣ್ಣೆಲ್ಲ ಮಂತ್ರಿಸ್ಕೊಬಂತು ನಮ್ಮ ಬಾವು ಕುಡಿಸ್ಬೇಕು ಅಂತ, ಅದು ಸಾಲದು ಅಂತೇಳಿ ನನಗೂ ನನ್ನ ಗಂಡನ್ ಕುಡಿಸ್ಬಿಟ್ಟು ನೀವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋ ನಾಯಿಗಳನ್ನ ಮಾಡ್ಕೋಬೇಕು ಅಂತ ಮಾಡಿದ್ರಿ ಅಲ್ವಾ ನೀವು? ಏನು ನಿಂಬೆಹಣ್ಣು ಮಂತ್ರವಾದಿನ? ಏನ್ ಮಾತಾಡ್ತಾ ಇದ್ಯಾ ನೀನು? ಅಲ್ಲಿ ಬಿಗಿ ಹಿಡ್ದು ಮಾತಾಡು. ಏನೋ ವಯಸ್ಸಲ್ಲಿ ದೊಡ್ಡವರು ಅಂತೇಳಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಮುಖದ ಮೇಲೆ 4 ಬಿಡ್ತಾ ಇದ್ದೆ ನಿನ್ಗೆ. ಏನೇ ದೊಡ್ಡವರು ಚಿಕ್ಕವರು ಅಂದೇನೆ ನಾಲ್ಗೆ ಇಷ್ಟುದ್ದ ಬಿಡ್ತಾ ಇದ್ಯಾ? ದೊಡ್ಡವರು ಅಂತ ಅನ್ನಿಸ್ಕೊಂಡ್ರೆ ಸಾಲದು, ಮಾಡೋ ಕೆಲ್ಸನೂ ಒಳ್ಳೇದೇ ಆಗಿರ್ಬೇಕು. ನಾವೇನ್ ಕೆಟ್ಟ ಕೆಲಸ ಮಾಡಿದ್ವಿ ಅಂತ ಈ ತರ ಮಾತಾಡ್ತಾ ಇದ್ಯಾ? ಏನ್ ಮಾಡಿದೆ ನಮ್ಮ ಅಕ್ಕಯ್ಯಗೆ? ಅವ್ರಿಗೆಲ್ಲ ಈ ವಿಷಯ ಗೊತ್ತಾಗ್ಲಿ, ನೀನು ಈಗಲೇ ಮನೆಯಿಂದ ಆಚೆ ಹಾಕ್ತಾರೆ. ನನ್ನನ್ನು ಹಾಕೋದಂಗಿರ್ಲಿ, ಮೊದಲು ನಿನ್ನನ್ನು ಹಾಕಿದಾರಲ್ಲ, ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ. ಇಷ್ಟಕ್ಕೂ ಈ ಮನೇಲಿ ನಿನಗೆ ಏನ್ ಕೆಲಸ?
ಏನೇ ನನ್ನನ್ನೇ ಯಾಕೆ ಏನು ನಿನಗೆ ನಿಮ್ಮ ಮನೇಲಿ ಕೆಲಸ ಅಂತ ಕೇಳ್ತಾ ಇದ್ಯಾ? ನಾನು ಯಾರು ಅನ್ನೋದು ಗೊತ್ತಾ ನಿನ್ಗೆ? ಸ್ವಂತ ನಮ್ಮ ಅಕ್ಕ ಅವಳು, ನಾವಿಬ್ರು ಅಕ್ಕ ತಂಗಿದಿರೋ. ನಾನು ಯಾವಾಗ್ಲೂ ಇಲ್ಲೇ ಇರೋದು. ಗೊತ್ತು ಬಿಡಿ, ನೀವೇನ್ ಸ್ವಂತ ತಂಗಿ ಅಲ್ಲ, ದೊಡ್ಡಪ್ಪ ಚಿಕ್ಕಪ್ಪದಿರ್ ಮಗಳು ಅನ್ನೋದು ನನಗೂ ಗೊತ್ತೈತೆ. ನಿನಗೂ ಅಂದತ್ತ ಒಂದ್ ಮನೆ ಮಗ ಸೊಸೆ ಎಲ್ಲ ಇದಾರೆ ತಾನೆ, ನಿನಗೂ ಸಂಸಾರ ಜೀವನ ಐತೆ ತಾನೆ. ನಿನ್ ಮನೇಲಿ ನೀನ್ ಇರ್ಬೇಕು. 3 ಹೊತ್ತು ಯಾಕೆ ಈ ಮನೇಲಿ ಬಿದ್ದಿರ್ತೀಯ ನಮ್ ಸಂಸಾರ ಹಾಳು ಮಾಡಕ್ಕೆ? ನಿನ್ನೆ ಮೊನ್ನೆ ಬಂದಿರೋಳಿಗೆ ನಿನಗೆ ಇಷ್ಟೊಂದು ಸೊಕ್ಕೇನೆ ನಿನಗೆ? ನೋಡಿ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಯಾವಾಗ ಯಾರ್ಯಾರ ಋಣ ಎಲ್ಲಿರುತ್ತೋ ಅಲ್ಲಲ್ಲಿ ಬಂದು ಸೇರ್ತಾರೆ. ನನ್ಗಿಷ್ಟು ದಿನ ಈ ಮನೆ ಋಣ ಇರ್ಲಿಲ್ಲ, ಇನ್ ಮುಂದೆ ಈ ಮನೆ ಋಣ ನನಗೂ ಇದೆ. ಇವತ್ತಿಂದ ನಿನ್ಗೆ ಈ ಮನೆ ಋಣ ತೀರ್ತು. ಇನ್ಯಾವತ್ತು ನಮ್ಮ ಮನೆಗೆ ಬರ್ಬೇಡ, ನಮ್ಮ ಅತ್ತೆ ಜೊತೆ ಸೇರ್ಬೇಡ. ಏನಾದ್ರೂ ಈ ತರ ಎಲ್ಲ ಮಾಡಿದ್ದೆ ಅಂದ್ರೆ ನನ್ನ ಹತ್ರ ಗ್ರಾಚಾರ ಬಿಡಿಸ್ಕೊಂತೀಯ ನೀನು ಅಷ್ಟೇ. ಅಯ್ಯೋ 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 ಭಗವಂತ, ಬಂದಿನ್ನ ಅರ್ಧ ದಿನ ಆಗಿಲ್ಲ, ಆಗ್ಲೇ ಎಷ್ಟು ಅಧಿಕಾರ ಚಲಾಯಿಸ್ತೀಯ ನೀನು. ನಮ್ಮ ಅಕ್ಕಯ್ಯನೇ ಕಾಲ್ ಕೆಳಗಾಕೊಂಡು ತುಳಿಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಅಂತ ನೀಚ್ ಕೆಲಸ ಮಾಡೋದೆಲ್ಲ ನಿಮ್ಮಂತವ್ರು, ಗೊತ್ತಾಯ್ತಾ? ನಮ್ಮಂತವ್ರು ಮಾಡೋ ಕೆಲಸ ಅಲ್ಲ. ಅಲ್ಲ, ನೀವಿಬ್ರು ಮಾಡಿರೋ ಕಚಡ ಕೆಲಸ ಏನಾದ್ರೂ ನಮ್ಮ ಬಾವಂಗ್ ಗೊತ್ತಾಯ್ತು ಅಂದ್ರೆ ಮಚ್ ತಗೊಂಬಂದ್ ಇಬ್ರು ಕತ್ತರಿಸಾಕ್ಬಿಡ್ತಾರೆ. ಎತ್ತು ತಾಯಿನು ಅಂತ ನೋಡ್ದೀನಿ. ಯಾಕೆ ಹೇಳ್ರಿ, ಇಂಥ ಕೆಲಸ ಯಾವ ಎತ್ತು ತಾಯಿ ತಾನೇ ಮಾಡ್ತಾರೆ? ನಿಂಬೆಹಣ್ಣು ಮಂತ್ರಿಸ್ಕೊಂಬಂದು ಹಾಕಿ ಅವ್ರ ಜೀವನ ಹಾಳು ಮಾಡ್ಬೇಕು ಅಂತ ಇದ್ದೀರಾ ನೀವು? ಇನ್ನು ಇಷ್ಟು ದಿನ ಈ ಮನೇಲಿ ಸೇರ್ಕೊಂಡು ಏನೇನೆಲ್ಲ ಕುತಂತ್ರ ಬುದ್ಧಿ ಮಾಡಿದ್ದೀರಾ ನೀವು? ನೋಡಿ, ಹೇಳ್ತಾ ಇದ್ದೀನಿ, ಮರ್ಯಾದೆಯಾಗಿ ಬೆಲೆ ಕೊಟ್ಟು ಮಾತಾಡಿಸ್ತಾ ಇದ್ದೀನಿ. ಇನ್ ಮುಂದೆ ಇಂಥ ಏನಾದ್ರೂ ಕುತಂತ್ರ ಬುದ್ಧಿ ಎಲ್ಲ ಮಾಡೋದಿದ್ರೆ ಯೋಚನೆ ಮಾಡ್ಬೇಕು. ನೀನ್ ಏನೇ ಇದ್ರು ನನ್ನ ಹತ್ರ ಇವೆಲ್ಲ ನಡೆಯೋದಿಲ್ಲ, ಅರ್ಥ ಆಯ್ತಾ? ಎಲ್ಲ ದುರಾಂಕಾರದೊಳೆ ನಮ್ಮ ಅಕ್ಕಯ್ಯ ಎದ್ದೊಳ್ಳಿ, ನಿನ್ ತಲೆಗಳು ಕೂದ್ಲೆಲ್ಲ ಉದುರ್ಸಾಕ್ತಾಳೆ. ಅದಕ್ಕೆ ಇರ್ಬೇಕು ಇಂಥ ಕೆಲ್ಸಗಳು ಮಾಡಿ ನಿನ್ ತಲೆಗಳು ಕೂದ್ಲೆಲ್ಲ ಉದ್ರೋಗಿರೋದು. ಎಷ್ಟು ಮಾತಾಡ್ತೀಯ ನೀನು? ಯಾಕೆ ನಿಮ್ ಬಂಡವಾಳ ಎಲ್ಲ ಬೈಲಾಯ್ತು ಅಂತ ಕಹಿ ಅನ್ನಿಸ್ತಾಯ್ತಾ ನಿನ್ಗೆ? ಹಂಗೇನೆ ಒಳ್ಳೆತನವಾಗಿ ಮಾತಾಡೋದು ಯಾವತ್ತು ಯಾರಿಗೂ ಅದು ಸಿಹಿ ಅನ್ಸಲ್ಲ, ಕಹಿನೇ ಅನ್ಸೋದದು. ಬಾರಿ ಒಳ್ಳೆ ಹೊಡ್ತಾಳ. ಏನ್ ನಡ್ಕೊಳಕ್ ಹೋಗ್ಬೇಡಮ್ಮ, ನೀನು ಏನ್ ಸಾಚ ಅಲ್ಲ. ನೀನು ಮನೆ ಬಿಟ್ಟು ಬಂದಿರೋಳ್ನೆ, ನೀ ಎತ್ತು ತಾಯಿ ತಂದೆ ಮೋಸ ಮಾಡಿ ಬಂದಿರೋಳ್ ನೀನು, ಗೊತ್ತಾಯ್ತಾ? ಓಡ್ ಬಂದ್ ಮದುವೆ ಆಗಿದ್ಯಾ ನೀನು. ನಿನಗೆ ಇಷ್ಟ ಇರ್ಬೇಕಾದ್ರೆ ಅಲ್ಲ, ಒಬ್ರು ಮನೆಗ್ ಬಂದ್ ಸೇರ್ಕೊಂಡು ನೀವು ನಮ್ಮ ಅಕ್ಕಯ್ಯಗೆ ತಲೆ ಕೆಡ್ಸಿ ನೀನು ಇಷ್ಟೊಂದೆಲ್ಲ ಅಧಿಕಾರ ಚಲಾಯಿಸ್ತಾ ಇದೆಯಲ್ಲ, ಎಷ್ಟು ಧೈರ್ಯ ಇರ್ಬೇಡ ನಿನಗೆ. ಅಯ್ಯೋ, ಏನಕ್ಕೆ ಹೊಡಿತಾ ಇದ್ಯಾ ನೀನ್ ನನ್ಗೆ? ಇನ್ನೊಂದು ಸಾರಿ ಓಡ್ ಬಂದವಳು ಅಂತ ಏನಾದ್ರೂ ಅಂದಿದ್ಯಾ ಅಂದ್ರೆ ನೀನ್ ಬಾಯಲ್ಲಿರೋ ಅಲ್ಲೆಲ್ಲ ಉದುರಿಸ್ಬಿಡ್ತೀನಿ ನಿನಗೆ. ನಾನು ಓಡ್ ಬಂದ್ ಮದ್ವೆನೇ ಆಗಿರ್ಬೋದು, ಪ್ರೀತಿ ಇಬ್ರು ಇಷ್ಟಪಟ್ಟು ಮದ್ವೆ ಮಾಡಿ ನೆಟ್ವರ್ಕ್ ಜೀವನ ಮಾಡ್ತಾ ಇದ್ದೀವಿ. ನಿಂತರ ಮನೆ ಹಾಳು ಬುದ್ಧಿ ಮಾಡ್ತಾ ಇಲ್ಲ ನಾನು. ನನಗೆ ಹೊಡಿತೀಯೇನೆ ನೀನು? ನೀನ್ ಮಾಡಿರೋ ಕೆಲ್ಸಕ್ಕೆ ಇಷ್ಟಕ್ಕೆ ಬಿಟ್ಟಿರೋದೇ ನೀನ್ ಪುಣ್ಯ, ತಿಳ್ಕೊಂಡಿರೋ. ಈ ವಿಷಯ ಏನಾದ್ರೂ ನಮ್ಮ ಬಾವನ್ ಕಿವಿಗೆ ಬಿತ್ತು ಅಂದ್ರೆ ಇನ್ನೊಂದ್ಸರಿ ಏನಾದ್ರೂ ನೀನ್ ಇಂಥ ಕಚಡ ಕೆಲಸ ಮಾಡಿ ನೋಡು, ನಾನೇ ನಮ್ಮ ಬಾವಂಗೆ ಹೇಳ್ತೀನಿ. ಅವಾಗ ನೋಡ್ಕೊಂಡಿರೋ ನಿನಗೆ ಏನ್ ಗ್ರಾಚಾರ ಮಾಡ್ತಾರೆ ಅಂತ. ಅಲ್ಲ, ಇನ್ನು ಊರೊಳಗಡೆ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನ್ ಇದೇ ತರನೇ. ಇರ್ಲಿ ಕಣೆ, ನನ್ ಮೇಲೆ ಕೈ ಮಾಡ್ತೀಯ ಅಲ್ವಾ? ನೀನು ನಿಮ್ಮ ಮನೆಯಿಂದ ಆಚೆ ಹಾಕಿಸ್ಲಿಲ್ಲ, ನನ್ ಮುಖ ನೋಡ್ಬೇಡ ತಿರ್ಗಾ ನೀನು. ಏಯ್, ಬೆಲೆ ಕೊಟ್ಟು ಮಾತಾಡ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡು ಹೋಗ್ತಾ ಇರೋ ಆಚೆ. ಇನ್ನೊಂದ್ಸರಿ ನಮ್ಮ ಮನೆ ಕಡೆ ತಲೆ ಹಾಕು ಮಲ್ಕೋಬೇಡ ನೀನು. ನಮ್ಮ ಅಕ್ಕನ ಮನೆಗೆ ಬರೋದಕ್ಕೂ ನಿನ್ನ ಹತ್ರ ಕೇಳ್ಕೊಂಡ್ ಬರ್ಬೇಕೇನೆ ನಾನು? ಹೌದು, ಕೇಳ್ಕೊಂಡೇ ಬರ್ಬೇಕು. ಇನ್ ಮುಂದೆ ಈ ಮನೆ ನಂದು ಕೂಡ, ಗೊತ್ತಾಯ್ತಾ? ಇಷ್ಟು ದಿವಸ ಆಡಿದ್ದೆ ಆಟ ಹೂಡಿದ್ದೆ ಲಗ್ಗೆ ಅಂತ ಮೆರಿತಾ ಇದ್ದಿದ್ದಲ್ಲ ನೀವು. ಇನ್ನು ಏನ್ ಮಕ ನೋಡ್ಕೊಂಡು ನಿಂತಿದ್ಯಾ? ನಮ್ಮ ಅತ್ತೆನೇ ಹೇಳಿದ್ರಲ್ಲ ನಿನ್ನ ಆಚೆ ಹಾಕು ಹೊಡೆದು ಅಂತ ಹೇಳ್ಬಿಟ್ಟು. ಹೋಗ್ತಾ ಇರೋ ಆಚೆ ನೀನು. ಅತ್ತೆ ಎದ್ದೋಳಿ, ಅತ್ತೆ 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 ಎದ್ದೋಳಿ ಅತ್ತೆ. ಅತ್ತೆ ಅತ್ತೆ, ನೀವ್ ಆರಾಮಾಗಿದ್ದೀರಾ ತಾನೇ? ಆರಾಮಾಗಿದ್ದೀನ. ನನ್ಗೇನಾಗೈತೆ? ನಾನ್ ಸಣ್ಣಕ್ಕೆ ಇದ್ದೀನಲ್ಲ. ಅದು ಅತ್ತೆ ಬಿದ್ದೋಗಿದ್ರಲ್ಲ, ಅದಕ್ಕೆ ಕೇಳ್ದೆ. ಅದಾ, ನಿದ್ದೆ ಬಂದ್ಬಿಟ್ಟಿತ್ತು, ಮನೆ ಕೇಳಿದ್ದೆ ಬಿಡು. ಸರಿ ಅತ್ತೆ, ಅಡ್ಗೆ ಏನ್ ಮಾಡ್ಬೇಕು ನೀವೇನು ಹೇಳಲೇ ಇಲ್ವಲ್ಲ? ಏನು ಅಡ್ಗೆ ಮಾಡಕ್ ನಾನ್ ಹೇಳ್ಬೇಕಾ? ಅಯ್ಯೋ, ಅದೇನ ಮಾಡ್ಕೊ ಹೋಗ ಅಡ್ಗೆ ನನ್ನೇನ್ ಕೇಳ್ತಿ? ಅಯ್ಯೋ ಅತ್ತೆ, ಅಡ್ಗೆ ಮಾಡೋದಕ್ಕೆ ಏನು ಇಲ್ಲ ಅತ್ತೆ. ಒಳಗಡೆ ಹುಣಸೆ ಹಣ್ಣು, ಮೆಣಸಿನ್ಕಾಯಿ, ಉಪ್ಪು, ಖಾರ ಏನು ಇಲ್ಲ ಅತ್ತೆ. ಅದಾ, ಎಲ್ಲಾನು ರೂಮ್ ಒಳಗಿಕ್ಕಿ ಬೀಗ ಹಾಕಿದ್ದೀನಿ. ಎಲ್ಲ ಲಾಕರ್ ಒಳಗಾವೆ, ತಡಿ ಬೀಗ ಕೊಡ್ತೀನಿ. ಅಲ್ಲ ಅತ್ತೆ, ಅದು ಬೀಗ ನೀವು ನನಗ್ ಕೊಡ್ತಾ ಇದ್ದೀರಾ? ನಿನ್ಗೇನ್ ಬೇಕಾ ಎಲ್ಲ ತಕೊಂಡು ಅಡುಗೆ ಮನೆಗೆ ಜೋಡಿಸ್ಕೊಂಬಿಡು. ಎಲ್ಲ ರೂಮ್ ಒಳಗೆ ಇಕ್ಕಿದ್ದೀನಿ, ತಕ ಬೀಗ. ಏನ್ ಬೇಕಾ ಎಲ್ಲ ತಕ ಹೋಗು. ಅಲ್ಲ ಅತ್ತೆ, ನೀವು ನಿಜವಾಗ್ಲೂ ಕೊಡ್ತಾ ಇದ್ದೀರಾ? ಹೆಂಗತ್ತೆ? ಅಯ್ಯ, ಅದ್ಯಾಕೆ ಹಂಗ್ ಮಾತಾಡ್ತಾ ಇದ್ದೀಯಾ ಸೊಸೆಯಮ್ಮ? ತಕ, ಈ ಮನೆ ನಿನ್ಗೂ ಸೇರ್ಬೇಕಾಗಿದ್ದೆ ಅಲ್ವಾ? ಅದೇನೇನ್ಬೇಕು ಎಲ್ಲಾನು ನೀನೇ ಜವಾಬ್ದಾರಿ ತಕೊಂಡು ಇನ್ಮೇಲೆ ಮಾಡ್ಕೊ ಹೋಗು. ಏನನ ಸಂದಕ್ಕಿರೋದು ಅಡುಗೆ ಮಾಡು, ಹೊಟ್ಟೆ ಸುತ್ತೈತೆ, ನಾನು ಊಟ ಮಾಡ್ಬೇಕು. ಸರಿ ಅತ್ತೆ, ಕೊಡಿ ಬೀಗ. ಮತ್ತೀಗ ಸೊಸೆಯಮ್ಮ, ಅಲ್ಲ ಆಕರ್ನಾಗೆ ಒಂದು 20,000 ದುಡ್ಡು ಐತಿ. ನನ್ನ ಮಗಳು ಮುಂಚೆ ಫೋನ್ ಮಾಡಿದ್ಲು ಮೊನ್ನೆ, 5,000 ದುಡ್ಡು ಬೇಕು ಕಣಮ್ಮ ಅಂತೇಳಿ. ಹಂಗಾಗಿ ಅವಳಿಗೆ ಕೊಡಬೇಕು ದುಡ್ಡು. ಜೋಪಾನ, ನಿನ್ಗೇನು ಬೇಕು ಎಲ್ಲ ಕಾಳು ಕಡಿ ಎಲ್ಲ ತೆಗೆದು ಆಚಿಕ್ಕಿಕ್ಕೊಂಬಿಡು. ಅಡುಗೆ ಮನೆಗೆ ಎಲ್ಲ ಜೋಡಿಸ್ಕೊಂಬಿಟ್ಟು ದುಡ್ಡು ಅಲ್ಲೇ ಇರ್ಲಿ, ಬೀಗ ತಗೊಬಂದು ಕೊಡು ನನಗೆ. ಅಯ್ಯೋ ಅತ್ತೆ, ನಿಮ್ಮ ದುಡ್ಡು ನನಗೆ ಏನಕ್ಕೆ ಬೇಕು? ಮನೆಗೆ ಅಡುಗೆ ಮಾಡೋದಕ್ಕೆ ನನಗೆ ಸಾಮಾನುಗಳು ಬೇಕು ಅಷ್ಟೇ. ಎಲ್ಲ ನೋಡ್ಕೊಂಡು ಬಳಸ್ಕೊಳವ.
ಕಾಳು ಕಡಿ ಎಲ್ಲ ಯಥೇಚ್ಛವಾಗಿ ಹಾಕಕ್ ಹೋಗ್ಬೇಡ. ಇಷ್ಟ ದಿವಸನ ಎಲ್ಲ ನಾನು ನೋಡ್ಕೊಂಡೆ ಹಾಕೊಂಡಿದ್ದೀನಿ. ರವ ಸೇನೆ ಹಾಕ್ಯಬೇಕು ಅವಿ ಅಂತ ಹೇಳ್ಬಿಟ್ಟು ಸುರಿದು ಹೊಸ ಬೇಸಿ ಎಲ್ಲ ದನ ಕರಿಗೆ ಹಾಕ್ಬೇಡ. ಅಯ್ಯೋ ಅತ್ತೆ ನೋಡಿ ನಾನು ಹೆಂಗ್ ಸಂಸಾರ ಮಾಡ್ತೀನಿ ಅಂತ. ಒಂದೇ ಒಂದ್ ಕಾಳು ಹೆಚ್ಚು ಆಗಲ್ಲ, ಒಂದೇ ಒಂದ್ ಕಾಳು ಕಮ್ಮಿನೂ ಆಗಲ್ಲ. ಓ ಹಂಗ್ ಸಂಸಾರ ಮಾಡ್ತೀಯ ನೀನು? ಅಲ್ಲ ಅತ್ತೆ, ಒಂದ್ ಕಾಳು ಹೆಚ್ಚು ಕಮ್ಮಿ ಆಗ್ದಂಗೆ ಅಡ್ಗೆ ಮಾಡಕ್ಕಾಗುತ್ತಾ? ಎಷ್ಟೋ ಒಂದ್ ಸ್ವಲ್ಪ ಆದ್ರೂ ಹೆಚ್ಚು ಕಮ್ಮಿ ಆಗೇ ಆಗುತ್ತಲ್ವಾ? ಅಲ್ಲ ಇಷ್ಟೋ ಅಷ್ಟೇ ಹೆಚ್ಚು ಕಮ್ಮಿ ಆದ್ರೆ ಆಗ್ಲಿ, ಸ್ಯಾನ್ಸೇನೆ ಎಲ್ಲ ಬೇಯಿಸ್ಬಿಡಮ್ಮ ಅಂತ ಹೇಳ್ತಿರೋದು. ಅಯ್ಯೋ ಅತ್ತೆ ನಾನು ಏನು ಕತೆ ಅಷ್ಟೊಂದು ಅಡ್ಗೆ ಮಾಡ್ಲಿ? ಇರೋರ್ 3 ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ತೀನಿ ಬಿಡಿ. ಸರಿ ಹೋಗು, ಏನ್ ಅಡ್ಗೆ ಮಾಡ್ತೀ? ನಿಮ್ ಮಗ ತರಕಾರಿ ತರಕ್ ಹೋಗಿದ್ದಾರೆ ಅತ್ತೆ, ಅವ್ರು ತಗೊಬಂದ್ಮೇಲೆ ತರಕಾರಿ ಸಾಂಬಾರ್ ಏನಾದ್ರು ಮಾಡ್ತೀನಿ. ಆಯ್ತೋಗು, ಏನೋ ಮಾಡೋಗೋಗಿ. ಸದ್ಯ ಹೆಂಗು ನಮ್ಮ ಅತ್ತೆ ಬೀಗ ಕೊಟ್ಟಿದ್ದಾರೆ, ಏನೇನ್ ಬೇಕು ಎಲ್ಲ ತಗೊಂಬಂದು ಅಡ್ಗೆ ಮನೆಗೆ ಜೋಡಿಸ್ಕೊಂಡ್ಬಿಡ್ಬೇಕು ನಾನು. ಜಾನಕಿ ಎಲ್ಲಿದ್ಯಾ? ರೀ ಬರ್ರಿ, ಇಲ್ಲೇ ಅಡ್ಗೆ ಮನೇಲಿ ಇದ್ದೀನಿ. ಇಲ್ಲಿದ್ಯಾ? ತಗೋ ತರಕಾರಿ ಎಲ್ಲ ತಗೊಂಬಂದಿದ್ದೀನಿ. ಹೌದಾ, ಏನೇನ್ ತಗೊಂಬಂದ್ರಿ? ಮನೆಗೆ ಏನೇನು ಬೇಕು ಎಲ್ಲ ತಗೊಂಬಂದಿದ್ದೀನಿ ನೋಡು. ಬೆಳ್ಳುಳ್ಳಿ ಇದೆ, ಆಮೇಲೆ ತರಕಾರಿ, ಟೊಮೊಟೊ, ಇನ್ನೂ ಬೇರೆ ಬೇರೆ ತರಕಾರಿ ಎಲ್ಲ ತಂದಿದ್ದೀನಿ. ಸರಿ ರೀ, ಇಲ್ಲಿ ಹಾಕ್ಬಿಡಿ, ಬೇಗ ಹೋಗ್ಬಿಟ್ಟು ನಾನು ಸ್ವಲ್ಪ ರೂಮಲ್ಲಿ ಆ ಕಾಳು ಎಲ್ಲ ಎತ್ಕೊಂಡ್ಬರ್ತೀನಿ. ಅದೇನು ಜಾನಕಿ ಕೈಯಲ್ಲಿ ಬೀಗ ಇಟ್ಕೊಂಡಿದ್ಯಾ? ಅಯ್ಯೋ ರೀ, ನೀವು ಹೋದ್ಮೇಲೆ ಎಷ್ಟೆಲ್ಲ ಗಲಾಟೆ ಆಯ್ತು ಗೊತ್ತಾ? ಗಲಾಟಿನಾ? ಏನಾಯ್ತು? ಅದೇ ರೀ, ಅವರು ನಿಂಬೆಹಣ್ಣು ಕುಡಿದ್ಬಿಟ್ಟಿದ್ರಲ್ವಾ, ಅದು ತಲೆ ಸುತ್ತಿಟ್ಟು ಹೋಗ್ಬಿಟ್ಟಿದ್ರು ನಿಮ್ಮಮ್ಮ. ಆದರೆ ಆ ಜೊತೆಲಿ ಇರ್ತಾರಲ್ಲ ಇನ್ನೊಬ್ರು ನಿಮ್ಮ ಅಜ್ಜಿಯರೋ, ಅವರು ಕುಡ್ದೇ ಇಲ್ಲ ನೋಡಿ ಅದನ್ನ. ಹೌದಾ? ಹ್ಞೂ ರೀ, ಆ ಮುದುಕಿ ಕುಡ್ದೇ ಇಲ್ಲ, ನಿಮ್ಮಮ್ಮ ದಡ್ಡಿ ಕುಡ್ದ್ಬಿಟ್ಟಿದ್ದಾರೆ. ಕುಡ್ದು ಆಮೇಲೆ ನೋಡಿದ್ರೆ ಸುಮ್ಮನೆ ಅವ್ರಿಗೆ ಬೈತಾ ಇದ್ದಾರೆ, ಆಮೇಲೆ ಹೊಡಿತಾ ಇದ್ದಾರೆ ಹಿಡ್ಕೊಂಡು. ಏನಕ್ಕೆ ಬಂದಿದ್ಯಾ ನಮ್ಮ ಮನೆಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಹೋಗಿ ಬಿಡಿಸ್ಕೊಂಡು ಅವ್ರ ಹತ್ರ ಬೈದ್ಬಿಟ್ಟು ಕಳಿಸ್ದೆ ಸುಮ್ಮನೆ. ಈ ಥರ ಎಲ್ಲ ಇನ್ನೊಂದ್ಸರಿ ಮಾಡಬೇಡಿ, ಗೊತ್ತಾದರೆ ನಮ್ಮ ಬಾವಂಗೆ ಬೈತಾರೆ ಅಂತ. ಹೋಗಿ ಬಿಡು, ಒಳ್ಳೆ ಕೆಲಸನೇ ಮಾಡಿದೆ. ಮತ್ತೆ ಬೀಗ? ಅಯ್ಯೋ ರೀ, ನಿಮ್ಗೇನು ತಲೆ ಕೆಟ್ಟಿದ್ಯಾ? ಆ ನಿಂಬೆಹಣ್ಣು ಕುಡಿದ್ರೆ 3 ದಿವಸ ನಾವು ಹೇಳ್ದಂಗೆ ಕೇಳ್ತಾರೆ. ಓ ಹೌದಲ್ವಾ? ಹ್ಞೂ ರೀ, ಹೆಂಗಿದ್ರು ಇನ್ನು 3 ದಿನ ಬೀಗ ನನ್ನ ಹತ್ರನೇ ಇರುತ್ತೆ. ನಿಮ್ಮ ಅಮ್ಮಂಗೆ ಏನಾದರೂ ತಲೆ ಸರಿ ಹೋಯ್ತು ಅಂದರೆ ಆಮೇಲೆ ಬೀಗ ಏನಾಯ್ತು ಅಂತ ಹುಡ್ಕಾಡ್ಕೊಂಡು ಬಂದು ಕೇಳ್ತಾರೆ. ಸರಿ ಆಯಿತು, ಎಷ್ಟು ಬೇಕೋ ಅಷ್ಟು ತಗೋ ಜಾನಕಿ, ಮಿಕ್ಕಿದ್ದೆಲ್ಲ ನಾನು ತಗೊಂಬಂದು ಕೊಡ್ತೀನಿ, ಸರಿನಾ? ಅಯ್ಯೋ ಏನ್ರಿ ನೀವು, ಆ ರೂಮಲ್ಲಿ ಇಟ್ಕೊಂಡು ಏನು ಮಾಡ್ತಾರೆ? ಮನೇಲಿರೋದೆಲ್ಲ ಉಪಯೋಗ ಮಾಡ್ಕೊಬೇಕು ತಾನೇ. ಆಗಲ್ಲ ಕಣೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವ್ರು ಉಪಯೋಗಿಸ್ಕೊತಾರೆ. ನೋಡ್ರಿ, ಅವರೇ ಏನೇ ಮಾಡೋದು ತಾನೇ, ಎಲ್ಲ ನಮಗೋಸ್ಕರನೇ ತಾನೇ ಮಾಡೋದು. ಮನೆ ಅಂದಮೇಲೆ ಎಲ್ರಿಗೂ ಒಂದೇ ಅಲ್ವಾ? ಆ ರೂಮಲ್ಲೇ ಇಟ್ಟು ಎಲ್ಲ ಕೊಡ್ತು ಆಚೆ ಹಾಕ್ಬೇಕು. ಆಮೇಲೆ ಹುಳ ಎಲ್ಲ ಬಿದ್ದರೆ ಯಾರು ನೋಡ್ತಾರೆ ಅದನ್ನೆಲ್ಲ ಕ್ಲೀನಾಗಿ? ಅದನ್ನೆಲ್ಲ ಬಿಸಿಲಿಗಾದ್ರೂ ಹಾಕಿಕ್ಕೋತೀನಿ. ಆ ಕಾಳುಗಳೆಲ್ಲ ಹಂಗೆ ಇಟ್ಟರೆ ಹುಳ ಆಗುತ್ತೆ ರೀ, ಅದೆಲ್ಲ ಬಿಸಿಲಿಗೆ ಹಾಕಬೇಕು. ಸರಿ ಬಿಡು, ಇನ್ನೂ 2-3 ದಿನ ಟೈಮ್ ಆಯ್ತಲ್ಲ, ಎಲ್ಲ ಬಿಸಿಲು ಹಾಕಿ ಒಣಗಿಸಿ ನೀಟಾಗಿ ಎತ್ತಿಡು. ಎತ್ತಿಡೋದೇನಿಲ್ಲ, ಎಲ್ಲ ಅಡುಗೆ ಮನೇಲಿ ಜೋಡಿಸ್ಕೋತೀನಿ, ಆಮೇಲೆ ಬಂದಿದ್ದು ನೋಡ್ಕೊಂಡ್ರೆ ಆಗುತ್ತೆ. ಸರಿ ನಮ್ಮ ನಿನ್ನಿಷ್ಟ. ಸರಿ ರೀ, ಅಕ್ಕಿಗೆ ನೀರು ಇಟ್ಬಿಟ್ಟಿದ್ದೀನಿ, ಒಂದೇ ಒಂದು ಗ್ಲಾಸ್ ಅಕ್ಕಿ ತೊಳೆದ್ಬಿಟ್ಟು ಹಾಕ್ರಿ. ನಾನು ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಳಿಂದ ಎತ್ಕೊಂಡ್ಬರ್ತೀನಿ, ಸಾಂಬಾರಿಗೆ ರೆಡಿ ಮಾಡ್ಕೊತೀನಿ. ಸರಿ ಜನ, ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ, ನನಗೂ ಸಾಕಾಗಿದೆ. ಆಯಿತು, ಹೋಗಿ ಬಟ್ಟೆ ಹಾಕ್ಕೊಂಬಂದ್ಬಿಟ್ಟೆ ಮಾಡಿ. ಆಲ್ರೆಡಿ ನೀರು ಬೇರೆ ಇಟ್ಬಿಟ್ಟಿದ್ದಾಳೆ ಅನ್ನಕ್ಕೆ, ಬೇಗ ಕಾಯ್ದೋಗ್ಬಿಡುತ್ತೆ. ಬೇಗ ಅಡುಗೆ ಮಾಡಿ ಊಟ ಮಾಡಬೇಕು, ಟೇಸ್ಟ್ ಆಗ್ತಾಯಿದೆ.